ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ಮುಖದ ಚರ್ಮದ ಕಾಂತಿಗಾಗಿ, ಆಮೇಲೆ ಹೊಳಪು ಬರಬೇಕು, ಆಮೇಲೆ ಕಪ್ಪು ಕಲೆ ಹೋಗಬೇಕು, ಮಡುವೆ ಕಲೆ ಆಗಿರ್ಬೋದು, ಆಮೇಲೆ ರಿಂಕಲ್ಸ್ ಅದು ಸಹ ಕ್ರಮೇಣ ಕಡಿಮೆ ಆಗ್ತದೆ. ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಫೇಸ್ ಪ್ಯಾಕನ್ನು ಹಚ್ಕೊಂಡು 1 ಅವರ್ ಅಲ್ಲ 10-15 ನಿಮಿಷ ಬಿಟ್ಟು ಆದಮೇಲೆ ನೀವು ಮುಖ ತೊಳ್ಕೊಬೋದು. ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಖಂಡಿತ ಮಾಡ್ತಾ ಬನ್ನಿ. ನೀವು 1-1.5 ತಿಂಗಳವರೆಗೂ ನೀವು ಮಾಡಿ, ಆವಾಗ ನಿಮಗೆ ಅದರದ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದನ್ನು ಮಾಡುವುದು ಹೇಗೆ, ಆಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಂತ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಹೊಸಬರು ಯಾರಿದ್ದೀರಾ ಅವರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಏನಂದರೆ, ಫೇಸ್ ಪ್ಯಾಕನ್ನು ಹೇಗೆ ತಯಾರು ಮಾಡೋದು ಅಂದರೆ, ಒಂದು ಬಟ್ಲಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಆಲೂಗಡ್ಡೆ ಜ್ಯೂಸ್ ಅಂದರೆ ಏನು, ಆಲೂಗಡ್ಡೆ ತೊಳ್ಕೊಳ್ಳಿ, ಅದನ್ನು ತುರಿಯೋ ಮನೆಯಲ್ಲ ತುರಿದ್ಬಿಟ್ಟು ಅದನ್ನೆಲ್ಲ ಹಿಂಡಿ ತಗೊಂಡ ತಕ್ಷಣ ಜ್ಯೂಸ್ ಬರುತ್ತೆ, ಅದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಗಟ್ಟಿಯಾದ 1 ಟೀ ಸ್ಪೂನಷ್ಟು ಮೊಸರು, ಆಮೇಲೆ ವೈಟ್ ಟರ್ಮರಿಕ್ ಪೌಡರ್ ಅಂತ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ, ಅದು ಸಿಕ್ಕರೆ ತುಂಬ ಒಳ್ಳೆಯದು. ಅದನ್ನು 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅದು ಇಲ್ಲದೇ ಇದ್ದರೆ, ನಿಮ್ಗೆ ಸಿಗದೇ ಇದ್ದರೆ, ಇದೇ ನಿಮ್ಮ ಮನೆಯಲ್ಲೇ ಅಡುಗೆ ಬಳಸ್ತಾ ಇರೋ ಅರಿಶಿನ ಆದರೂ ಆಯಿತು, ಇಲ್ಲ ಕಸ್ತೂರಿ ಅರಿಶಿನ ಆದರೂ ಆಯಿತು, ಇವೆರಡು ಯಾವುದಾದ್ರೂ ಒಂದು ಬಳಸ್ಬೋದು. ವೈಟ್ ಅರಿಶಿನ ಸಿಕ್ಕರೆ ತುಂಬ ಒಳ್ಳೆಯದು. ಎಲ್ಲನೂ ಒಳ್ಳೆಯದೇ, ಆದರೆ ವೈಟ್ ಅರಿಶಿನ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲನೂ ಹಾಕಿ ನೀಟಾಗಿ ಪೇಸ್ಟ್ ಕತೆ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಆದಮೇಲೆ ಅದಕ್ಕೊಂದು 2 ಡ್ರಾಪ್ನಷ್ಟು ನಿಂಬೆ ರಸ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಆದಮೇಲೆ ನೀವು ಫಸ್ಟ್ ಮುಖವನ್ನು ನೀಟಾಗಿ ತೊಳೆದುಕೊಂಡು ಆದಮೇಲೆ ಈ ಫೇಸ್ ಪ್ಯಾಕ್ ತಯಾರು ಮಾಡಿರ್ತಿಲ್ಲ, ಇದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 10-15 ನಿಮಿಷ ಡ್ರೈ ಆಗೋವರೆಗೂ ಬಿಡಿ. ಡ್ರೈ ಆದಮೇಲೆ ನೀವು ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮಸಾಜ್ ಥರ ಮಾಡ್ಕೊಳ್ಳಿ, ರಬ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಬೋದು. ಈ ಥರ ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಮಾಡ್ತಾ ಬನ್ನಿ. ಖಂಡಿತ ನಿಮ್ಮದು ರಿಂಕಲ್ಸ್ ಆಗಿರ್ಬೋದು, ಆಮೇಲೆ ಕಲೆಗಳಾಗಿರ್ಬೋದು, ಎಲ್ಲೋ ಕಡಿಮೆ ಆಗ್ತದೆ, ಆಮೇಲೆ ಬ್ರೈಟ್ ಆಗ್ತದೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಮುಂದೆ ಸಿಗೋಣ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.